ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಹೃದಿ ಕಾಮೋ ಭ್ರುವ ಕ್ರೋಧೋ ಲೋಭಶ್ಚಾಧರದಚ್ಛದಾತ್ ಅಸ್ಯಾದ್ವಾಕ್ ಸಿಂಧವೋ ಮೇ ಢ್ರಾಲ್ನಿರುಥಿ ಪಾಯೋರಘಾಶ್ರಯಃ. ಅನುವಾದ. ಬ್ರಹ್ಮನ ಹೃದಯದಿಂದ ಕಾಮ ಮತ್ತು ಆಸೆಗಳು ವ್ಯಕ್ತವಾದುವು. ಹುಬ್ಬುಗಳ ಮಧ್ಯದಿಂದ ಕ್ರೋಧ, ತುಟಿಗಳ ನಡುವಿನಿಂದ ಲೋಭ, ಬಾಯಿಯಿಂದ ಮಾತನಾಡುವ ಶಕ್ತಿ, ಶಿಶ್ನದಿಂದ ಸಾಗರ ಮತ್ತು ಸಕಲ ಪಾಪಗಳ ಮೂಲವಾದ ಅಧಮ ಮತ್ತು ಹೇಯ ಕಾರ್ಯಗಳು ಅವನ ಗುದದಿಂದ ಹುಟ್ಟಿದವು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಧರ್ಮ ಅನ್ನೋದು ಬ್ರಹ್ಮನ ಎದೆಯಿಂದ ವ್ಯಕ್ತವಾಯಿತು. ಆ ಭಗವಂತ ನಾರಾಯಣನೇ ಸ್ವಯಂ ಆ ಹೃದಯದಲ್ಲಿ ಕೂತಿರ್ತಾನೆ. ಅಲ್ಲಿಂದ ಧರ್ಮ ಹುಟ್ಟುತ್ತೆ. ಅಧರ್ಮ ಅನ್ನೋದು ಬೆನ್ನಿನಿಂದ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಭೀಕರವಾದಂತಹ ಮೃತ್ಯು ಜೀವಿಗಳಿಗೆ ಅಲ್ಲಿ ಉಂಟಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಅವರಿಗೆಲ್ಲ ಭಯ ಅನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡ್ವಲ್ವಾ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬ್ರಹ್ಮನ ಹೃದಯದಿಂದ ಕಾಮ ಮತ್ತೆ ಆಸೆಗಳು ವ್ಯಕ್ತವಾಯಿತು. ಆಮೇಲೆ ಹುಬ್ಬಿರುತ್ತಲ್ಲ, ಅದರ ಮಧ್ಯದಲ್ಲಿ ಕೋಪ, ಮತ್ತೆ ತುಟಿಗಳ ನಡುವೆ ಲೋಭ, ಬಾಯಿಯಿಂದ ಮಾತಾಡುವಂತ ಶಕ್ತಿ ಬರುತ್ತೆ. ನೋಡಿ, ಬ್ರಹ್ಮನ ಬಾಯಿಂದನೇ ಮಾತಾಡುವಂತಹ ಶಕ್ತಿ ಬಂದಿದ್ದು. ಆಮೇಲೆ ಶಿಶ್ನದಿಂದ ಸಾಗರ ಬರುತ್ತೆ. ಎಲ್ಲ ಪಾಪಗಳಿಗೆ ಮೂಲವಾದಂತಹ ಅಧಮ ಮತ್ತೆ ಹೇಯ ಕಾರ್ಯಗಳು ಅಂದ್ರೆ ಕೆಟ್ಟ ಕೆಲಸಗಳೆಲ್ಲವೂ ಕೂಡ ಬಂದಿದ್ದು ಆ ಬ್ರಹ್ಮನ ಗುದದಿಂದ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಒಂದೊಂದಾಗಿ ವ್ಯಕ್ತವಾಗ್ತಾ ಇದೆ. ಎಲ್ಲಿಂದ ಹುಟ್ಟಿತು ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ವಾ. ಅದನ್ನ ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬದ್ಧಾತ್ಮವು ಊಹಾತ್ಮಕ ಚಿಂತನೆಗಳ ಪ್ರಭಾವದ ಅಡಿಯಲ್ಲಿರುತ್ತದೆ. ಲೌಕಿಕ ವಿದ್ಯೆ ಮತ್ತು ಜ್ಞಾನದ ಅಳತೆಯಲ್ಲಿ ಒಬ್ಬನು ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಮಾನಸಿಕ ಚಟುವಟಿಕೆಗಳ ಪ್ರಭಾವದಿಂದ ಮುಕ್ತನಾಗಲಾರ. ಆದ್ದರಿಂದ ಭಗವಂತನ ದಿವ್ಯ ಸೇವೆಯ ಮಾರ್ಗದಲ್ಲಿ ಇರಬೇಕು. ಹಾಗಿಲ್ಲದಿದ್ದರೆ ಕೀಳು ಕಾರ್ಯಗಳ ವಿಚಾರದಲ್ಲಿ ಕಾಮ ಮತ್ತು ಆಸೆಗಳನ್ನು ಕೈಬಿಡುವುದು ಬಹಳ ಕಷ್ಟ. ಕಾಮ ಮತ್ತು ಕೀಳು ಬಯಕೆಗಳಲ್ಲಿ ಹತಾಶನಾದಾಗ ಮನಸ್ಸಿನಲ್ಲಿ ಕ್ರೋಧವು ಹುಟ್ಟುತ್ತದೆ. ಅದು ಹುಬ್ಬುಗಳ ಮಧ್ಯದಿಂದ ವ್ಯಕ್ತವಾಗುತ್ತದೆ. ಆದ್ದರಿಂದ ಹುಬ್ಬುಗಳ ನಡುವಿನ ಸ್ಥಳದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಹೀಗೆಂದು ಸಾಮಾನ್ಯ ಮಾನವರಿಗೆ ಉಪದೇಶಿಸಲಾಗುತ್ತದೆ. ಆದರೆ ಭಗವದ್ಭಕ್ತರು ಆಗಲೇ ದೇವೋತ್ತಮ ಪರಮಪುರುಷನನ್ನು ತಮ್ಮ ಮನೋಪೀಠಗಳ ಮೇಲೆ ಇರಿಸಲು ಅಭ್ಯಾಸ ಮಾಡಿರುತ್ತಾರೆ. ಅಂದ್ರೆ ಅರ್ಥ ಏನಿಲ್ಲಿ? ಈಗ ಒಬ್ಬ ಬದ್ಧಾತ್ಮ ಇರ್ತಾನೆ. ಅವನು ಯಾವಾಗ್ಲೂ ಊಹೆಗಳಲ್ಲಿ ಅವನು ಮುಳುಗಿರ್ತಾನೆ. ಅಂದ್ರೆ ಊಹಾತ್ಮಕ ಚಿಂತನೆಗಳು, ಇದು ಹೀಗಿರ್ಬೋದು, ಅದು ಹಾಗಿರ್ಬೋದು. ನೋಡಿ, ಹಾವು ಇರೋದಿಲ್ಲ, ಹಗ್ಗವನ್ನ ಹಾವು ಅನ್ಕೊಳ್ತೀವಿ, ಅಂದ್ರೆ ಊಹೆ ಮಾಡ್ಕೊಳ್ತೀವಿ ನಾವು. ಸೊ ಈ ರೀತಿಯ ಊಹಾತ್ಮಕ ಚಿಂತನೆಗಳ ಪ್ರಭಾವ ಏನಿದೆಯೋ ಅದರ ಕೆಳಗಡೆ ಬದ್ಧಾತ್ಮ ಇರ್ತಾನೆ. ಆಯ್ತಾ? ಈಗ ನಾವು ಈ ಲೌಕಿಕ ಪ್ರಪಂಚದಲ್ಲಿ ಎಂಥ ವಿದ್ಯೆನಾದ್ರೂ ಪಡ್ಕೊಂಡಿರ್ಲಿ ಅಥವಾ ಯಾವುದಾದ್ರೂ ಜ್ಞಾನವನ್ನ ತಿಳ್ಕೊಂಡಿರ್ಲಿ, ಅಂಥ ಒಂದು ಜ್ಞಾನದ ಅಳತೆಯಲ್ಲಿ ಅವನು ಎಷ್ಟೇ ದೊಡ್ಡವನಾಗಿದ್ರು ಕೂಡ ಅವನು ಮಾನಸಿಕ ಚಟುವಟಿಕೆಗಳ ಪ್ರಭಾವದಿಂದ, ಅಂದ್ರೆ ಮನಸ್ಸಲ್ಲಿ ಒಂದು ಚಿಂತನೆ ಅನ್ನೋದು ಆಗ್ತಾ ಇರುತ್ತಲ್ಲ. ಯಾರಾದ್ರೂ ಸುಮ್ಮನೆ ಇರೋದನ್ನ ನೋಡಿದೀರಾ? ಇಲ್ಲ, ಏನಾದ್ರೂ ಒಂದು ಯೋಚನೆ ನಡೀತಾನೆ ಇರುತ್ತೆ ಮನಸ್ಸಲ್ಲಿ. ಆ ಮಾನಸಿಕ ಚಟುವಟಿಕೆಗಳ ಪ್ರಭಾವದಿಂದ ಯಾರು ಮುಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಂಥ ದೊಡ್ಡ ಪ್ರೊಫೆಸರೇ ಆಗಿರ್ಲಿ, PhDನೇ ಮಾಡಿರ್ಲಿ, ಡಾಕ್ಟರೇಟೇ ಪಡೆದಿರ್ಲಿ, ಅವನು ಏನಾದ್ರೂ ಆಗಿರ್ಲಿ, ಅದರಿಂದ ಮುಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಭಗವಂತನ ದಿವ್ಯ ಸೇವೆಯಲ್ಲಿ ನಾವು ಮುಳುಗಿರ್ಬೇಕು. ಆ ಮಾರ್ಗದಲ್ಲಿ ನಾವು ಇರಬೇಕು ಅಂತ ಇಲ್ಲಿ ಗುರುಗಳು ನಮಗೆ ಒಂದು ದಾರಿಯನ್ನ ತೋರಿಸ್ತಾ ಇದ್ದಾರೆ. ಈಗ ಊಹಾತ್ಮಕ ಚಿಂತನೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ನಾವು ಏನೇನೋ ಯೋಚನೆ ಮಾಡೋದು, ಅದಕ್ಕೆ ತಕ್ಕಂಗೆ ಏನೋ ಒಂದು ಕೆಲಸ ಮಾಡೋದು, ಅದರಿಂದ ನಮಗ್ ಬಂಧನ ಅನ್ನೋದು ಬರುತ್ತೆ. ಅದು ಯಾವತ್ತೂ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡೋದಿಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವ್ ಏನ್ ಯೋಚನೆ ಮಾಡ್ತೀವಿ ಆ ಕೆಲಸಗಳೆಲ್ಲ ಮಾಡ್ತಾ ಹೋಗ್ತೀವಲ್ವಾ. ಈಗ ನಮ್ಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಂದ್ರೆ ನಾವು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ದಿವ್ಯ ಸೇವೆಯಲ್ಲಿ ನಾವು ಮುಳುಗಿದ್ದಾಗ ಆ ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ಕೆಟ್ಟ ಕೆಲಸಗಳು ಅಥವಾ ಕಾಮ ಮತ್ತೆ ಆಸೆಗಳು ಇದನ್ನೆಲ್ಲ ಬಿಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ.
ಅದೇ ನಾವು ಭಗವಂತನ ವಿಚಾರದಲ್ಲಿ ಮುಳುಗಿದ್ದಾಗ ನಾವು ಇದರಿಂದ ಹೊರಗಡೆ ಬೇಗ ಬರ್ಬೋದು. ಕಾಮ ಮತ್ತು ಕೀಳು ಬಯಕೆಗಳಲ್ಲಿ ಯಾವಾಗ ಹತಾಶನಾಗ್ತಾನೋ, ನಾನು ಅಂದ್ಕೊಂಡಿದ್ದು ಯಾವಾಗ ನನಗೆ ಆಗಲಿಲ್ವೋ ಆವಾಗ ಕೋಪ ಬರುತ್ತೆ. ಅದರಿಂದ ಏನು ಬೇಕಾದರೂ ನಾನು ಮಾಡಿಬಿಡ್ತೀನಿ. ಅಥವಾ ನನಗದು ಸಿಗಲಿಲ್ಲ ಅಂತಂದಾಗ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಮತ್ತು ಮನಸ್ಸಲ್ಲಿ ಕೋಪ ಅನ್ನೋದು ಬರುತ್ತೆ. ಮತ್ತು ಆ ಕೋಪ ಅನ್ನೋದು 2 ಹುಬ್ಬುಗಳ ನಡುವೆ ಅದು ವ್ಯಕ್ತವಾಗುತ್ತೆ. ಈಗ ಕೋಪ ಅನ್ನೋದು ಎಲ್ಲಿ ವ್ಯಕ್ತವಾಗುತ್ತೆ ನೋಡಿ, ನಮಗೆ ಕೋಪ ಬಂದಾಗ ನಮ್ಮ ಹುಬ್ಬೆಲ್ಲ ಗಂಟು ಇಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ, ಅಲ್ಲಿ ಬರುತ್ತೆ. ಅದಕ್ಕೆ ಎಲ್ಲರೂ ಧ್ಯಾನ ಮಾಡಬೇಕಾದ್ರೆ ಹುಬ್ಬುಗಳ ನಡುವೆ ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ, 2 ಹುಬ್ಬುಗಳ ನಡುವೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾರಲ್ಲ. ಯಾಕೆ ಅಂತಂದರೆ ಆ ಕೋಪವನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಬೇಕು ಅಂತಂದ್ಬಿಟ್ಟು ಇದೆಲ್ಲ ಸಾಮಾನ್ಯ ಜನರಿಗೆ ಹೇಳುವಂಥದ್ದು. ಆದರೆ ಭಗವದ್ ಭಕ್ತರಿಗೆ ಇದರ ಒಂದು ನೆಸೆಸಿಟಿನೇ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಭಗವಂತನನ್ನು ತಮ್ಮ ಮನಸ್ಸಿನ ಮೇಲೆ ಇಟ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ಅವರಿಗೆ ಈಗ ಹುಬ್ಬುಗಳ ನಡುವೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದೇ ಇರೋದಿಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿ ಭಗವಂತನನ್ನೇ ಇರಿಸ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಅರ್ಹತೆಯನ್ನು, ಅಷ್ಟು ಅವರು ಸಾಧನೆಯನ್ನು ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಆಶಾರಹಿತರಾಗುವ ತತ್ವ ಕಾರ್ಯಸಾಧ್ಯವಾದುದಲ್ಲ. ಏಕೆಂದರೆ ಮನಸ್ಸನ್ನು ಆಶಾರಹಿತವಾಗಿ ಮಾಡುವುದು ಅಸಾಧ್ಯ. ವ್ಯಕ್ತಿಯು ಆಶಾರಹಿತನಾಗಬೇಕೆಂದು ಸೂಚಿಸಿದಾಗ ಆಧ್ಯಾತ್ಮ ಮೌಲ್ಯಗಳನ್ನು ನಾಶ ಮಾಡುವ ವಸ್ತುಗಳನ್ನು ಬಯಸಬಾರದು ಎಂದು ಅರ್ಥವಾಗುತ್ತದೆ. ಭಗವದ್ಭಕ್ತನು ಯಾವಾಗಲೂ ಭಗವಂತನನ್ನು ಮನಸ್ಸಿನಲ್ಲಿ ತಾಳಿರುತ್ತಾನೆ. ಅವನು ಆಶಾರಹಿತನಾಗಬೇಕಿಲ್ಲ. ಏಕೆಂದರೆ ಅವನ ಆಸೆಗಳೆಲ್ಲವೂ ಭಗವಂತನ ಸೇವೆಯೊಂದಿಗೆ ಸಂಬಂಧ ಹೊಂದಿರುತ್ತವೆ. ಇಲ್ಲಿ ನೋಡಿ, ಆಶಾರಹಿತನಾಗುವಂತಹ ತತ್ವ ಕಾರ್ಯಸಾಧ್ಯವಾದುದಲ್ಲ ಅಂತ ಹೇಳಿದ್ದಾರೆ. ಅಂದರೆ ಏನು? ಆಶಾರಹಿತರಾಗೋದು ಅದು ಸಾಧ್ಯನೇ ಇಲ್ಲ. ಆಸೆಯನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮನಸ್ಸನ್ನು ನಾವು ಆಸೆನೇ ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಅಸಾಧ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಆಶಾರಹಿತನಾಗಿರಬೇಕು ಅಂತ ಹೇಳ್ತಾ ಇರೋದಕ್ಕೆ ಅರ್ಥ ಏನು ಅಂತಂದರೆ, ನಾವು ನಮ್ಮ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ನಮಗೇನೆಲ್ಲ ಅಡೆತಡೆಗಳು ಬರುತ್ತೋ, ಯಾವುದು ನಮ್ಮ ಏಳಿಗೆಗೆ ನಾಶ ಮಾಡುವಂಥದ್ದು ಏನಾದರೂ ಬರುತ್ತೋ ವಸ್ತುಗಳು, ಅದನ್ನು ನಾವು ಇಷ್ಟಪಡಬಾರ್ದು ಅಂತಂತ ಇದನ್ನು ಅರ್ಥ ಮಾಡ್ಕೋಬೇಕು. ಆಯಿತಾ? ಆಶಾರಹಿತನಾಗೋದು ಅಂತಂದರೆ ಮನಸ್ಸು ಆಸೆ ಇಲ್ಲದೆ ಇರೋದೇ ಇಲ್ಲ. ಮನಸ್ಸಲ್ಲಿ ಆಸೆ ಅನ್ನೋದು ಇದ್ದೇ ಇರುತ್ತೆ. ಅದು ಆಶಾರಹಿತವಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಆಶಾರಹಿತನಾಗಿರಬೇಕು ಅಂತ ಹೇಳ್ತಾ ಇರೋದು ಅರ್ಥ ಏನು? ನಮ್ಮ ಏಳಿಗೆಗೆ, ಅದರಲ್ಲೂ ಆಧ್ಯಾತ್ಮಿಕಕ್ಕೆ ನಾವು ಮುಂದುವರಿಯೋದಕ್ಕೆ ನಮಗೇನಾದರೂ ಒಂದು ಅಡೆತಡೆಗಳು ಬರುತ್ತಲ್ವಾ? ಯಾವುದಾದ್ರೂ ವಸ್ತುನೇ ಆಗಿರಬಹುದು, ವ್ಯಕ್ತಿಗಳೇ ಆಗಿರ್ಬೋದು, ಘಟನೆಗಳೇ ಆಗಿರ್ಬೋದು, ಏನಾದರೂ ಆಗಿರಬಹುದು. ಅದು ನಮಗೆ ತೊಂದರೆ ಮಾಡುತ್ತೆ ನಮ್ಮ ಆಧ್ಯಾತ್ಮಿಕಕ್ಕೆ ಅಂತಂದರೆ ಅಂಥದ್ದನ್ನು ನಾವು ಬಯಸಬಾರ್ದು ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಭಗವದ್ ಭಕ್ತ ಏನು ಅಂತಂದರೆ ಅವನು ಆಶಾರಹಿತನಾಗಬೇಕಾಗೇ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಅವನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದೆಲ್ಲವನ್ನೂ ಕೂಡ ಭಗವಂತನಿಗೋಸ್ಕರ ಮಾಡ್ತಿರ್ತಾನೆ. ಮತ್ತು ಭಗವಂತನನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನು ಆ ಕೆಲಸಗಳನ್ನು ಮಾಡ್ತಿರ್ತಾನೆ. ಯಾವಾಗಲೂ ಅವನ ಮನಸ್ಸಲ್ಲಿ ಭಗವಂತ ಇರ್ತಾನೆ. ಅವನು ಆಶಾರಹಿತನಾಗಬೇಕಿಲ್ಲ. ಯಾಕೆಂದರೆ ಅವನ ಆಸೆಗಳೆಲ್ಲ ಭಗವಂತನ ಸೇವೆಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನಾದರೂ ಬಯಸಿದ್ರೆ ಅಥವಾ ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ತಪ್ಪಾಗತ್ತೆ. ಆದರೆ ಇಲ್ಲಿ ಭಗವಂತನನ್ನು ಇಟ್ಕೊಂಡು ಅವನಿಗೋಸ್ಕರ ಎಲ್ಲವನ್ನ ಮಾಡ್ತಾ ಇದ್ದಾಗ ಅವನು ಆಶಾರಹಿತನಾಗಬೇಕಾಗೇ ಇಲ್ಲ ಅನ್ನೋದು ಇದರ ಅರ್ಥ ಆಗುತ್ತೆ. ವಾಕ್ಶಕ್ತಿಯನ್ನು ಸರಸ್ವತಿ ಅಥವಾ ವಿದ್ಯಾದೇವತೆ ಎಂದು ಕರೆಯಲಾಗಿದೆ. ವಿದ್ಯಾದೇವತೆಯ ಜನ್ಮಸ್ಥಾನ ಬ್ರಹ್ಮನ ಬಾಯಿ. ಒಬ್ಬ ವ್ಯಕ್ತಿಯು ವಿದ್ಯಾದೇವತೆಯ ಅನುಗ್ರಹಕ್ಕೆ ಪಾತ್ರನಾಗಿರಬಹುದು. ಆದರೂ ಅವನ ಹೃದಯವು ಕಾಮ ಮತ್ತು ಐಹಿಕ ಆಸೆಗಳಿಂದ ತುಂಬಿರುವ ಹುಬ್ಬುಗಳು ಕೋಪದ ಚಿಹ್ನೆಗಳನ್ನು ಪ್ರಕಟಿಸುವ ಸಾಧ್ಯತೆಯೂ ಇದೆ. ಲೌಕಿಕ ಅಳತೆಯಲ್ಲಿ ಒಬ್ಬನು ದೊಡ್ಡ ವಿದ್ವಾಂಸನಾಗಿರಬಹುದು. ಆದರೆ ಅವನು ಕಾಮ ಕ್ರೋಧಗಳ ಕೀಳು ಚಟುವಟಿಕೆಗಳಿಂದ ಮುಕ್ತನಾಗಿದ್ದಾನೆಂದು ಅರ್ಥವಾಗುವುದಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ? ಈಗ ವಿದ್ಯೆಯ ದೇವತೆ, ವಾಕ್ಶಕ್ತಿ ಅಂತ ಹೇಳ್ತೀವಿ, ಸರಸ್ವತಿ ಅಥವಾ ವಿದ್ಯಾ ದೇವತೆ ಅಂತ ಕೂಡ ಅವಳನ್ನು ಕರಿತೀವಿ. ಅಂದರೆ ಆ ವಾಕ್ಶಕ್ತಿಯನ್ನೇ ನಾವು ಸರಸ್ವತಿ ಅಂತ ಕರೆಯೋದು. ನಾವೀಗ ಮಾತಾಡ್ತಾ ಇದ್ದೀವಿ ಅಂತಂದರೆ
ಅದು ಸರಸ್ವತಿಯ ಒಂದು ಕೃಪೆ, ಆ ಶಕ್ತಿಯನ್ನ ಅವಳೇ ಕೊಡುವಂಥದ್ದು. ಅದಕ್ಕೆ ವಾಗ್ದೇವಿ ಅಂತ ಹೇಳೋದು ಅವಳನ್ನ. ಈ ವಿದ್ಯಾದೇವತೆಯ ಜನ್ಮಸ್ಥಾನ ಯಾವುದು? ಬ್ರಹ್ಮನ ಬಾಯಿ. ಒಬ್ಬ ವ್ಯಕ್ತಿ ವಿದ್ಯಾದೇವತೆಯ ಅನುಗ್ರಹಕ್ಕೆ ಪಾತ್ರನಾಗಿರಬಹುದು, ಅಂದ್ರೆ ಅವನಿಗೆ ಬೇಕಾದಷ್ಟು ನಾಲೆಡ್ಜ್ ಇರಬಹುದು, ಆದರೂ ಕೂಡ ಅವನ ಹೃದಯ ಕಾಮ ಮತ್ತು ಐಹಿಕ ಆಸೆಗಳು ಏನೇನಿದೆಯೋ ಅದು ಇದು ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಅದರಿಂದ ತುಂಬಿರುತ್ತೆ. ಮತ್ತು ಹುಬ್ಬುಗಳು, ಕೋಪದ ಚಿಹ್ನೆಗಳನ್ನು ಅಂದರೆ ಅವನಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಅವನಲ್ಲೂ ಕೂಡ ಕಾಮ ಮತ್ತು ಐಹಿಕ ಭೋಗದ ಆಸಕ್ತಿ ಮತ್ತು ಅವನಲ್ಲಿ ಕೋಪ ಇದೆಲ್ಲ ಕೂಡ ಇರಬಹುದು. ಅಂದರೆ ಅವನು ವಿದ್ವಾಂಸನಾಗಿದ್ದ ತಕ್ಷಣ ಅವನಲ್ಲಿ ಕಾಮ ಕ್ರೋಧ ಇದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಂದರೆ ಏನು, ಈಗ ಲೌಕಿಕದಲ್ಲಿ ನಾವು ನೋಡಿದಾಗ ಅವನೊಬ್ಬ ದೊಡ್ಡ ವಿದ್ವಾಂಸನಾಗಿದ್ರೂ ಕೂಡ ಅವನು ಕಾಮ ಕ್ರೋಧ ಈ ಕೆಟ್ಟ ಚಟುವಟಿಕೆಗಳು ಏನಿದೆಯೋ ಅದರಿಂದ ಎಲ್ಲ ಮುಕ್ತನಾಗ್ಬಿಟ್ಟಿದ್ದಾನೆ ಅಂತಲ್ಲ. ತಿಳ್ಕೊಂಡಿದ್ದ ತಕ್ಷಣ ಯಾರೂ ಮುಕ್ತರಾಗೋದಿಲ್ಲ. ಯಾರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೋ ಅವರು ಮಾತ್ರನೇ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದು. ಶ್ರದ್ಧೆಯಿಂದ ಭಗವಂತನ ಚಿಂತನೆಗಳಲ್ಲಿಯೇ ಸದಾ ಮಗ್ನನಾಗಿರುವ ಅಥವಾ ಸಮಾಧಿಯಲ್ಲಿರುವ ಒಬ್ಬ ಶುದ್ಧ ಭಕ್ತನಿಂದ ಮಾತ್ರ ಯೋಗ್ಯ ಅರ್ಹತೆಗಳನ್ನು ನಿರೀಕ್ಷಿಸಬಹುದು. ನೋಡಿ, ಯಾವಾಗ ನಾವು ಈ ಲೌಕಿಕ ಜಗತ್ತಲ್ಲಿ ಒಂದು ದೊಡ್ಡ ಪದವಿಯಲ್ಲಿರ್ತೀವೋ, ಅಂದರೆ ಏನು, ವಿದ್ವತ್ತಲ್ಲಿ ನಾನು ಹೇಳ್ತಾ ಇರೋದು, ಅವನು ಎಲ್ಲವನ್ನ ತಿಳ್ಕೊಂಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅಷ್ಟೆಲ್ಲ ತಿಳ್ಕೊಂಡಿದ್ದ ತಕ್ಷಣ ಅವನು ಕಾಮ ಕ್ರೋಧ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ, ಮುಕ್ತನಾಗ್ಬಿಟ್ಟಿದ್ದಾನೆ ಅದರಿಂದ ಅಂತ ಹೇಳೋಕ್ಕಾಗಲ್ಲ. ಅದೇ ಆ ವ್ಯಕ್ತಿ ತನ್ನನ್ನು ತಾನು ಭಗವಂತನ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ಯಾವಾಗಲೂ ಭಗವಂತನ ಚಿಂತನೆಯಲ್ಲಿ ಏನಾದರೂ ಮುಳುಗಿದ್ರೆ ಅವನು ಬೇಕಾದರೆ ಅಂಥದನ್ನೆಲ್ಲ ಗೆದ್ದಿರ್ತಾನೆ ಅಂತ ಹೇಳ್ಬೋದು. ಯಾರಾದರೂ ಆಗಿಲ್ಲ, ಅವನು ವಿದ್ವಾಂಸ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾರು ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತಾರೋ, ಸದಾ ಭಗವಂತನ ಚಿಂತನೆಯಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸ್ಕೊಂಡಿರ್ತಾನೋ ಅವನು ಮಾತ್ರ, ಅಂದರೆ ಒಬ್ಬ ಶುದ್ಧ ಭಕ್ತ, ಅವನು ಮಾತ್ರ ಇದನ್ನೆಲ್ಲ ಮಾಡಬಲ್ಲ. ಅಂಥವನಿಂದ ನಾವು ಇದನ್ನು ನಿರೀಕ್ಷಿಸಬಹುದೇ ಹೊರತು ಇನ್ನು ಸಾಮಾನ್ಯವಾಗಿ ವಿದ್ವತ್ತನ್ನು ಪಡೆದಿರ್ತಾನಲ್ಲ ಅಂಥವನಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ಈಗ ನಮಗೆ ಗೊತ್ತಾಯ್ತಲ್ವಾ, ಬ್ರಹ್ಮನ ಹೃದಯದಿಂದ ಕಾಮ ಮತ್ತು ಆಸೆಗಳೆಲ್ಲ ವ್ಯಕ್ತವಾಗಿದ್ದು ಅವನ ಹುಬ್ಬುಗಳಿಂದ ಕ್ರೋಧ. ನೋಡಿ, ಎಷ್ಟು ವಿಚಾರಗಳು ನಮಗೆ ಗೊತ್ತಾಯಿತು. ಈ ಜಗತ್ತಲ್ಲಿ ನಾವು ಏನೇನೋ ತಿಳ್ಕೊಂಬಿಟ್ಟಿದ್ದೀವಿ ಅಂದಿದ ತಕ್ಷಣ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳೆಲ್ಲ ಹೊರಟೋಗ್ಬಿಟ್ಟಿದೆ ಅಂತ ಅಲ್ಲ ಅರ್ಥ. ಯಾರು ಭಗವಂತನ ಸೇವೆಯಲ್ಲಿ ತೊಡಗಿ ತಮ್ಮನ್ನ ತಾವು ಅವನಿಗೆ ಸಮರ್ಪಣೆ ಮಾಡಿಕೊಂಡು ತನಗೆ ಏನೂ ಆಸೆಗಳನ್ನು ಇಟ್ಕೊಳ್ದೆ ಬರೀ ಭಗವಂತನ ಸೇವೆಯಲ್ಲೇ ಇರ್ತಾನೋ ಅಂಥವನಿಂದ ನಾವು ನಿರೀಕ್ಷೆ ಮಾಡಬಹುದು. ಅವನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲ ಇರೋದಿಲ್ಲ ಅಂತ ನಾವು ಬೇಕಾದರೆ ಆ ರೀತಿ ನಾವು ತಿಳ್ಕೊಬೋದು ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.